ನಿರಾಶ್ರಿತರ ಆಶ್ರಮದಲ್ಲಿದ್ದ ಅಕ್ರಮ ವಿದೇಶಿ ಪ್ರಜೆಗಳು ಪರಾರಿಯಾಗಿದ್ದಾರೆ. ಉಗಾಂಡ, ನೈಜೀರಿಯಾದ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೊತ್ತನೂರಿನ ನಿರಾಶ್ರಿತರ ಕೇಂದ್ರದ ಗ್ರಿಲ್ ಅನ್ನ ಮುರಿದು ಪರಾರಿಯಾಗಿದ್ದಾರೆ. ವೀಸಾ ಅವಧಿ ಮುಗಿದರೂ ವಾಸವಿದ್ದಂತಹ ವಿದೇಶಿ ಪ್ರಜೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿ ನಿರಾಶ್ರಿತರ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಗಾಂಜಾ, ಡ್ರಗ್ಸ್ ಸೇರಿದಂತೆ ಅಕ್ರಮ ಚಟುವಟಿಕೆಯಲ್ಲಿ ಕೂಡ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆಯೂ ಕೂಡ ಎಸ್ಕೇಪ್ ಆಗಿರುವಂಥ 4 ಮಹಿಳೆಯರು ಅಕ್ರಮ ವಿದೇಶಿಗರ ಬಗ್ಗೆ ಪೊಲೀಸರು ನಿರ್ಲಕ್ಷ್ಯವನ್ನು ಮಾಡಿದ್ರೆ ಹಾಗಾದರೆ ಇಂತಹ ಅಕ್ರಮ ವಲಸಿಗರನ್ನು FRRO ಜೈಲಿನಲ್ಲಿ ಇರಿಸಲಾಗುತ್ತೆ. FRRO ಜೈಲಿನಲ್ಲಿ ಜಾಗ ಇಲ್ಲದ ಕಾರಣ ಆಶ್ರಮದಲ್ಲಿ ಬಿಡ್ತಾ ಇರುವಂಥ FRRO ಆಫೀಸರ್ಗಳು ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಿದೇಶಿ ಪ್ರಜೆಗಳು ರಾಜ್ಯಕ್ಕೆ ನುಸುಳಿ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಅಕ್ರಮವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಇವತ್ತಿನ ಕೆಲಸ ಅಲ್ಲ, ಇದು ದಿನಂಪ್ರತಿ ಆಗಿರುವಂಥ ಕೆಲಸ. ಇದನ್ನು ತಡೆಗಟ್ಟಲಿಕ್ಕೂ ಕೂಡ ಯಾರಿಂದನೂ ಕೂಡ ಆಗ್ತಾ ಇಲ್ಲ. ಅಂದರೆ ಇವರು ಬಾಂಗ್ಲಾದೇಶ ಆಗಿರಬಹುದು, ಹೊರದೇಶದ ಕೂಡ ಅಕ್ರಮವಾಗಿ ಪಡೆದು ಇಲ್ಲಿ ಕರ್ನಾಟಕದ ರಾಜ್ಯಕ್ಕೆ ಇಲ್ಲಿ ಅಕ್ರಮವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಹಲವಾರು ಡ್ರಗ್ಸ್ಗಳನ್ನು ಮಾರಾಟ ಮಾಡಬಹುದು, ವಸ್ತುಗಳನ್ನು ಮಾರಾಟ, ಈ ರೀತಿಯಾದ ಒಂದಿಷ್ಟು ಇಲ್ಲಿಗಲ್ ಆಕ್ಟಿವಿಟಿ ಈ ಒಂದು ವಿದೇಶಿ ಆಗಿರ್ತಾರೆ. ಅಂತ ಒಂದು ವಿದೇಶಿಗರನ್ನು ಗುರುತಿ ಬಂಧಿಸಿ ಇಡ್ತಾರೆ. ಪರಿಶೀಲನೆ ಮಾಡಿ ಅವರ ಒಂದು ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಕಚೇರಿಯಲ್ಲಿ ನಿರಾಶ್ರಿತರ ಆಶ್ರಮದಲ್ಲಿದ್ದ ಅಕ್ರಮ ವಿದೇಶಿ ಪ್ರಜೆಗಳು ಪರಾರಿಯಾಗಿದ್ದಾರೆ. ಉಗಾಂಡ, ನೈಜೀರಿಯಾದ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೊತ್ತನೂರಿನ ನಿರಾಶ್ರಿತರ ಕೇಂದ್ರದ ಗ್ರಿಲ್ ಅನ್ನ ಮುರಿದು ಪರಾರಿಯಾಗಿದ್ದಾರೆ. ವೀಸಾ ಅವಧಿ ಮುಗಿದರೂ ವಾಸವಿದ್ದಂತಹ ವಿದೇಶಿ ಪ್ರಜೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿ ನಿರಾಶ್ರಿತರ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಗಾಂಜಾ, ಡ್ರಗ್ಸ್ ಸೇರಿದಂತೆ ಅಕ್ರಮ ಚಟುವಟಿಕೆಯಲ್ಲಿ ಕೂಡ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆಯೂ ಕೂಡ ಎಸ್ಕೇಪ್ ಆಗಿರುವಂಥ 4 ಮಹಿಳೆಯರು ಅಕ್ರಮ ವಿದೇಶಿಗರ ಬಗ್ಗೆ ಪೊಲೀಸರು ನಿರ್ಲಕ್ಷ್ಯವನ್ನು ಮಾಡಿದ್ರೆ ಹಾಗಾದರೆ ಇಂತಹ ಅಕ್ರಮ ವಲಸಿಗರನ್ನು FRRO ಜೈಲಿನಲ್ಲಿ ಇರಿಸಲಾಗುತ್ತೆ. FRRO ಜೈಲಿನಲ್ಲಿ ಜಾಗ ಇಲ್ಲದ ಕಾರಣ ಆಶ್ರಮದಲ್ಲಿ ಬಿಡ್ತಾ ಇರುವಂಥ FRRO ಆಫೀಸರ್ಗಳು ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಿದೇಶಿ ಪ್ರಜೆಗಳು ರಾಜ್ಯಕ್ಕೆ ನುಸುಳಿ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಅಕ್ರಮವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಇವತ್ತಿನ ಕೆಲಸ ಅಲ್ಲ, ಇದು ದಿನಂಪ್ರತಿ ಆಗಿರುವಂಥ ಕೆಲಸ. ಇದನ್ನು ತಡೆಗಟ್ಟಲಿಕ್ಕೂ ಕೂಡ ಯಾರಿಂದನೂ ಕೂಡ ಆಗ್ತಾ ಇಲ್ಲ. ಅಂದರೆ ಇವರು ಬಾಂಗ್ಲಾದೇಶ ಆಗಿರಬಹುದು, ಹೊರದೇಶದ ಕೂಡ ಅಕ್ರಮವಾಗಿ ಪಡೆದು ಇಲ್ಲಿ ಕರ್ನಾಟಕದ ರಾಜ್ಯಕ್ಕೆ ಇಲ್ಲಿ ಅಕ್ರಮವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಹಲವಾರು ಡ್ರಗ್ಸ್ಗಳನ್ನು ಮಾರಾಟ ಮಾಡಬಹುದು, ವಸ್ತುಗಳನ್ನು ಮಾರಾಟ, ಈ ರೀತಿಯಾದ ಒಂದಿಷ್ಟು ಇಲ್ಲಿಗಲ್ ಆಕ್ಟಿವಿಟಿ ಈ ಒಂದು ವಿದೇಶಿ ಆಗಿರ್ತಾರೆ. ಅಂತ ಒಂದು ವಿದೇಶಿಗರನ್ನು ಗುರುತಿ ಬಂಧಿಸಿ ಇಡ್ತಾರೆ. ಪರಿಶೀಲನೆ ಮಾಡಿ ಅವರ ಒಂದು ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಕಚೇರಿಯಲ್ಲಿ ನಿರಾಶ್ರಿತರ ಆಶ್ರಮದಲ್ಲಿದ್ದ ಅಕ್ರಮ ವಿದೇಶಿ ಪ್ರಜೆಗಳು ಪರಾರಿಯಾಗಿದ್ದಾರೆ. ಉಗಾಂಡ, ನೈಜೀರಿಯಾದ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೊತ್ತನೂರಿನ ನಿರಾಶ್ರಿತರ ಕೇಂದ್ರದ ಗ್ರಿಲ್ ಅನ್ನ ಮುರಿದು ಪರಾರಿಯಾಗಿದ್ದಾರೆ. ವೀಸಾ ಅವಧಿ ಮುಗಿದರೂ ವಾಸವಿದ್ದಂತಹ ವಿದೇಶಿ ಪ್ರಜೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿ ನಿರಾಶ್ರಿತರ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಗಾಂಜಾ, ಡ್ರಗ್ಸ್ ಸೇರಿದಂತೆ ಅಕ್ರಮ ಚಟುವಟಿಕೆಯಲ್ಲಿ ಕೂಡ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆಯೂ ಕೂಡ ಎಸ್ಕೇಪ್ ಆಗಿರುವಂಥ 4 ಮಹಿಳೆಯರು ಅಕ್ರಮ ವಿದೇಶಿಗರ ಬಗ್ಗೆ ಪೊಲೀಸರು ನಿರ್ಲಕ್ಷ್ಯವನ್ನು ಮಾಡಿದ್ರೆ ಹಾಗಾದರೆ ಇಂತಹ ಅಕ್ರಮ ವಲಸಿಗರನ್ನು FRRO ಜೈಲಿನಲ್ಲಿ ಇರಿಸಲಾಗುತ್ತೆ. FRRO ಜೈಲಿನಲ್ಲಿ ಜಾಗ ಇಲ್ಲದ ಕಾರಣ ಆಶ್ರಮದಲ್ಲಿ ಬಿಡ್ತಾ ಇರುವಂಥ FRRO ಆಫೀಸರ್ಗಳು ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಿದೇಶಿ ಪ್ರಜೆಗಳು ರಾಜ್ಯಕ್ಕೆ ನುಸುಳಿ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಅಕ್ರಮವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಇವತ್ತಿನ ಕೆಲಸ ಅಲ್ಲ, ಇದು ದಿನಂಪ್ರತಿ ಆಗಿರುವಂಥ ಕೆಲಸ. ಇದನ್ನು ತಡೆಗಟ್ಟಲಿಕ್ಕೂ ಕೂಡ ಯಾರಿಂದನೂ ಕೂಡ ಆಗ್ತಾ ಇಲ್ಲ. ಅಂದರೆ ಇವರು ಬಾಂಗ್ಲಾದೇಶ ಆಗಿರಬಹುದು, ಹೊರದೇಶದ ಕೂಡ ಅಕ್ರಮವಾಗಿ ಪಡೆದು ಇಲ್ಲಿ ಕರ್ನಾಟಕದ ರಾಜ್ಯಕ್ಕೆ ಇಲ್ಲಿ ಅಕ್ರಮವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಹಲವಾರು ಡ್ರಗ್ಸ್ಗಳನ್ನು ಮಾರಾಟ ಮಾಡಬಹುದು, ವಸ್ತುಗಳನ್ನು ಮಾರಾಟ ಮಾಡಬಹುದು, ಈ ರೀತಿಯಾದ ಒಂದಿಷ್ಟು ಇಲ್ಲಿಗಲ್ ಆಕ್ಟಿವಿಟಿ ಈ ಒಂದು ವಿದೇಶಿ ಆಗಿರ್ತಾರೆ. ಅಂತ ಒಂದು ವಿದೇಶಿಗರನ್ನು ಗುರುತಿ ಬಂಧಿಸಿ ಇಡ್ತಾರೆ. ಪರಿಶೀಲನೆ ಮಾಡಿ ಅವರ ಒಂದು ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಕಚೇರಿಯಲ್ಲಿ
ನಿರಾಶ್ರಿತರ ಆಶ್ರಮದಲ್ಲಿದ್ದ ಅಕ್ರಮ ವಿದೇಶಿ ಪ್ರಜೆಗಳು ಪರಾರಿಯಾಗಿದ್ದಾರೆ. ಉಗಾಂಡ ನೈಜೀರಿಯಾದ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೊತ್ತನೂರಿನ ನಿರಾಶ್ರಿತರ ಕೇಂದ್ರದ ಗ್ರಿಲ್ ಅನ್ನ ಮುರಿದು ಪರಾರಿಯಾಗಿದ್ದಾರೆ. ವೀಸಾವಧಿ ಮುಗಿದರೂ ವಾಸವಿದ್ದಂತಹ ವಿದೇಶಿ ಪ್ರಜೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿ ನಿರಾಶ್ರಿತರ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಗಾಂಜಾ, ಡ್ರಗ್ಸ್ ಸೇರಿದಂತೆ ಅಕ್ರಮ ಚಟುವಟಿಕೆಯಲ್ಲಿ ಕೂಡ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ನೋಡಿ, ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆಯೂ ಕೂಡ ಎಸ್ಕೇಪ್ ಆಗಿರುವಂಥ 4 ಮಹಿಳೆಯರು ಅಕ್ರಮ ವಿದೇಶಿಗರ ಬಗ್ಗೆ ಪೊಲೀಸರು ನಿರ್ಲಕ್ಷ್ಯವನ್ನು ಮಾಡಿದ್ರೆ ಹಾಗಾದರೆ ಇಂತಹ ಅಕ್ರಮ ವಲಸಿಗರನ್ನು FRRO ಜೈಲಿನಲ್ಲಿ ಇರಿಸಲಾಗುತ್ತೆ. FRRO ಜೈಲಿನಲ್ಲಿ ಜಾಗ ಇಲ್ಲದ ಕಾರಣ ಆಶ್ರಮದಲ್ಲಿ ಬಿಡ್ತಾ ಇರುವಂಥ FRRO ಆಫೀಸರ್ಗಳು ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಿದೇಶಿ ಪ್ರಜೆಗಳು ರಾಜ್ಯಕ್ಕೆ ನುಸುಳಿ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಅಕ್ರಮವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಇವತ್ತಿನ ಕೆಲಸ ಅಲ್ಲ, ಇದು ದಿನಂಪ್ರತಿ ಆಗಿರುವಂಥ ಕೆಲಸ. ಇದನ್ನು ತಡೆಗಟ್ಟಲಿಕ್ಕೂ ಕೂಡ ಯಾರಿಂದನೂ ಕೂಡ ಆಗ್ತಾ ಇಲ್ಲ. ಅಂದರೆ ಇವರು ಬಾಂಗ್ಲಾದೇಶ ಆಗಿರಬಹುದು, ಹೊರದೇಶದ ಕೂಡ ಅಕ್ರಮವಾಗಿ ಪಡೆದು ಇಲ್ಲಿ ಕರ್ನಾಟಕದ ರಾಜ್ಯಕ್ಕೆ ಇಲ್ಲಿ ಅಕ್ರಮವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗ ಹಲವಾರು ಡ್ರಗ್ಸ್ಗಳನ್ನು ಮಾರಾಟ ಮಾಡಬಹುದು, ವಸ್ತುಗಳನ್ನು ಮಾಡಬಹುದು. ಈ ರೀತಿಯಾದ ಒಂದಿಷ್ಟು ಇಲ್ಲಿಗಲ್ ಆಕ್ಟಿವಿಟಿ ಈ ಒಂದು ವಿದೇಶಿ ಆಗಿರ್ತಾರೆ. ಅಂತ ಒಂದು ವಿದೇಶಿಗರನ್ನ ಗುರುತಿ ಬಂಧಿಸಿ ಇಡ್ತಾರೆ. ಪರಿಶೀಲನೆ ಮಾಡಿ ಅವರ ಒಂದು ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಕಚೇರಿಯಲ್ಲಿ ನಿರಾಶ್ರಿತರ ಆಶ್ರಮದಲ್ಲಿದ್ದ ಅಕ್ರಮ ವಿದೇಶಿ ಪ್ರಜೆಗಳು ಪರಾರಿಯಾಗಿದ್ದಾರೆ. ಉಗಾಂಡ ನೈಜೀರಿಯಾದ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೊತ್ತನೂರಿನ ನಿರಾಶ್ರಿತರ ಕೇಂದ್ರದ ಗ್ರಿಲ್ ಅನ್ನ ಮುರಿದು ಪರಾರಿಯಾಗಿದ್ದಾರೆ. ವೀಸಾವಧಿ ಮುಗಿದರೂ ವಾಸವಿದ್ದಂತಹ ವಿದೇಶಿ ಪ್ರಜೆಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿ ನಿರಾಶ್ರಿತರ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಗಾಂಜಾ, ಡ್ರಗ್ಸ್ ಸೇರಿದಂತೆ ಅಕ್ರಮ ಚಟುವಟಿಕೆಯಲ್ಲಿ ಕೂಡ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ನೋಡಿ, ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆಯೂ ಕೂಡ ಎಸ್ಕೇಪ್ ಆಗಿರುವಂಥ 4 ಮಹಿಳೆಯರು ಅಕ್ರಮ ವಿದೇಶಿಗರ ಬಗ್ಗೆ ಪೊಲೀಸರು ನಿರ್ಲಕ್ಷ್ಯವನ್ನು ಮಾಡಿದ್ರೆ ಹಾಗಾದರೆ ಇಂತಹ ಅಕ್ರಮ ವಲಸಿಗರನ್ನು FRRO ಜೈಲಿನಲ್ಲಿ ಇರಿಸಲಾಗುತ್ತೆ. FRRO ಜೈಲಿನಲ್ಲಿ ಜಾಗ ಇಲ್ಲದ ಕಾರಣ ಆಶ್ರಮದಲ್ಲಿ ಬಿಡ್ತಾ ಇರುವಂಥ FRRO ಆಫೀಸರ್ಗಳು ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಿದೇಶಿ ಪ್ರಜೆಗಳು ರಾಜ್ಯಕ್ಕೆ ನುಸುಳಿ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಅಕ್ರಮವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಇವತ್ತಿನ ಕೆಲಸ ಅಲ್ಲ, ಇದು ದಿನಂಪ್ರತಿ ಆಗಿರುವಂಥ ಕೆಲಸ. ಇದನ್ನು ತಡೆಗಟ್ಟಲಿಕ್ಕೂ ಕೂಡ ಯಾರಿಂದನೂ ಕೂಡ ಆಗ್ತಾ ಇಲ್ಲ. ಅಂದರೆ ಇವರು ಬಾಂಗ್ಲಾದೇಶ ಆಗಿರಬಹುದು, ಹೊರದೇಶದ ಕೂಡ ಅಕ್ರಮವಾಗಿ ಪಡೆದು ಇಲ್ಲಿ ಕರ್ನಾಟಕದ ರಾಜ್ಯಕ್ಕೆ ಇಲ್ಲಿ ಅಕ್ರಮವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗ ಹಲವಾರು ಡ್ರಗ್ಸ್ಗಳನ್ನು ಮಾರಾಟ ಮಾಡಬಹುದು, ವಸ್ತುಗಳನ್ನು ಮಾಡಬಹುದು. ಈ ರೀತಿಯಾದ ಒಂದಿಷ್ಟು ಇಲ್ಲಿಗಲ್ ಆಕ್ಟಿವಿಟಿ ಈ ಒಂದು ವಿದೇಶಿ ಆಗಿರ್ತಾರೆ. ಅಂತ ಒಂದು ವಿದೇಶಿಗರನ್ನ ಗುರುತಿ ಬಂಧಿಸಿ ಇಡ್ತಾರೆ. ಪರಿಶೀಲನೆ ಮಾಡಿ ಅವರ ಒಂದು ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಕಚೇರಿಯಲ್ಲಿ